ಅಲ್ಲಿ ಬಂದು ಲೈಕ್ ಫೈರ್ ಕ್ಯಾಂಪ್ ಜಾಗ ಇದೆ, ಸಪ್ರೇಟ್ ಜಾಗ ಇದೆ ಫೈರ್ ಕ್ಯಾಂಪ್ಗಿಂತ. ಬಟ್ ಅಲ್ಲಿ ನೈಟ್ ಆನೆ ಬಂದಿತ್ತಂತೆ. ಎಂತಲ್ಲಿ ನಾವು ಸಾಯ್ತೀವಿ ಅನ್ಸುತ್ತೆ, ನೈಟ್ ಅದನ್ನೇ ಮಾಡಬೇಕು. ನೋಡೋಣ ನಾವಾ ಸಾವ. ಓಹೋ ಹೋ ಹೋ ಕ್ರೇಜಿ ಅಪ್ಸೆಟ್ ಆಗ್ಬಿಟ್ಟಿರೋದಪ್ಪ ಹೊಸ ಗಾಡಿ ನಮ್ಮ ಊಟಿ. ಓಹೋ ಹೋ ಹೋ ಫಕ್ ಮ್ಯಾನ್ ಕ್ರೇಜಿ. ಓಕೆ ನೋಡ್ತಾ ಇರ್ಬೋದು, ಇಲ್ಲಿ ಫೈರ್ ಕ್ಯಾಂಪ್ ಹಾಕೊಳ್ಳಿ ಅಂದರು. ಬಿಕಾಸ್ ಅಲ್ಲಿ ಬಂದು ಲೈಕ್ ಫೈರ್ ಕ್ಯಾಂಪ್ ಜಾಗ ಇದೆ, ಸಪ್ರೇಟ್ ಜಾಗ ಇದೆ ಫೈರ್ ಕ್ಯಾಂಪ್ಗಿಂತ. ಬಟ್ ಅಲ್ಲಿ ನೈಟ್ ಆನೆ ಬಂದಿತ್ತಂತೆ. ದಟ್ಸ್ ವಾಟ್. ಬಟ್ ಅಲ್ಲೇ ಹಾಕೋಣ, ನಮ್ಗೆ ಅದೇ ಬೇಕು. ನಮಗೆ ಏನ್ರಲ್ಲಿ ನಾವು ಸಾಯ್ತೀವಿ ಅನ್ಸುತ್ತೆ, ನೈಟ್ ಅದನ್ನೇ ಮಾಡಬೇಕು. ನೋಡೋಣ ನಾವಾ ಸಾವ ಅಷ್ಟೇ. ಏಯ್ ಡಾಗೀಸ್ ಕಮ್, ನಿಮ್ಗೆ ನೈಟ್ ಫುಲ್ ಕಂಪ್ನಿ ನಿಮಗೆ. ಏಯ್ ಶಿಷ್ಯ ಅದು ನಮ್ದೇ, ನೀನು ನಮ್ದೇ. ಸುಮ್ನಿರು, ಇವನು ಬಂದದ್ದು ಯಾನು, ಸುಮ್ನಿರು. ಖುಷಿ ಆಗೋಯ್ತದು. ಓನು ಬ್ರಿಂಗ್ ಸಮ್ ಬಿಸ್ಕೆಟ್ಸ್, ಐ ವಿಲ್ ಪೇ ಯು. ಬ್ರಿಂಗ್ ಸಮ್ 3-4 ಪ್ಯಾಕೆಟ್. ನೋಡಿ ಬಿಸಿ ಬಿಸಿ ನೀರು ಕಾಯಿಸ್ತಾವ್ರೆ. ಅಲ್ಲಿ ನೋಡಿ ಅವ್ರು ಬಂದು ಟ್ರೈಬಲ್ಸ್ ಅಂತೆ. ಟ್ರೈಬಲ್ಸ್ ಅಂತವರು. ನೆನೆ ಹೋಗ್ಬೇಕಾಗಿತ್ತು. ನೋಡೋಣ. ಅದಕ್ಕೆ ಕರೆದಿದ್ದು ಅವ್ರಿಗೆ ಕ್ಯಾಮ್ರಾ. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಆಗಿತ್ತು, ಸಖತ್ತಾಗಿ ನೋಡ್ಕೊಂಡ್ರು ಅವರು. ನಂಬರ್ ಹಾಕ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಬೇಕಂದರೆ. ವೈನಾಡಲ್ಲಿ ಹೋಮ್ ಸ್ಟೇ ಲೈಕ್ ರೂಮು ಓಕೆ, ಬಟ್ ವಾಶ್ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಮೇಂಟೈನ್ ಮಾಡವ್ರೆ ಬ್ರೋ. ಹಿಂದೆ ಏನು ಹಿಡ್ಕೊಂಡು ಹೇಳ್ದೆ ಬ್ರೋ? ಏನ ಹೆಂಗೆ ಹೇಳ್ದೆ ಅದ್ರೊಳಗೆ? ಥ್ಯಾಂಕ್ ಯು. ಸಖತ್ತಾಗಿ ನೋಡ್ಕೊಂಡ್ರು ಆದರೆ. ಬನ್ನಿ ಹೊರಡೋಣ. ಈಗ ಬಂದು ನಮ್ಮ ಹೋಮ್ ಸ್ಟೇಯಿಂದ ಹೊರಡ್ತಾ ಇದ್ದೀವಿ. ಬಿಕಾಸ್ ಎಲ್ಲಿಗೋಗ್ತಾ ಇರ್ಬೋದು ಪಾಪ, ಹೇಳಿ ಸಾಯಿಸ್ಬಿಟ್ಟು ನಿಮ್ಗಂತೂ ಬಿಡಿ. ಸೊ ಈಗ ನಾವು ಹೊರಟಿದ್ದೀವಿ ಬಂದು ಊಟಿ, ವಯನಾಡಿಂದ ಊಟಿ. ಹೆವಿ ಕೋಲ್ಡ್ ಐತೆ ಗುರು. ಈ ಥರ ರೋಡ್ಗಳು ಲೈಕ್ ಸನ್ಶೈನ್, ಇಟ್ಸ್ ಲಿಟ್ರಲಿ ಆ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಕೈಯಲ್ಲಿ KLX. ವಿ ಆರ್ ಮೇಡ್ ಫಾರ್ ರೋಡ್ಸ್ ಬ್ರದರ್, ರೋಡ್ಸ್. ನೀನು ಹೆಂಗಿದೆ ಗೊತ್ತಾ ರೋಡ್ಸು? ಹಾ 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 ಹಾ. ನಮ್ಮ ಕರ್ನಾಟಕ ರೋಡ್ಸು ಇದೇ ಥರ ಡೆವಲಪ್ ಆದರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಲೈಕ್ ಚೆನ್ನಾಗಿಲ್ಲ ಅಂತ ಎಲ್ಲ ಡಿಗ್ರೇಡ್ ಮಾಡಲ್ಲ, ಚೆನ್ನಾಗಿಲ್ಲ ಆಬ್ವಿಯಸ್ಲಿ, ಬಟ್ ಡಿಗ್ರೇಡ್ ಮಾಡೋ ಥರ ಎಲ್ಲ ಏನಿಲ್ಲ. ಓ ಸ್ವಾಗಾಗಿ ನಿಂತೈತೆ ನಾಯಿ. ಯಾವುದೋ ಟೈಗರ್ ರಿಸರ್ವ್ ಅನ್ಸೋದು ಇದು. ಯಾವುದ್ಯಾವುದೋ ಬೋರ್ಡ್ಗಳೆಲ್ಲ ಹಾಕವ್ರೆ ಮಲಯಾಳಂ ಒಳಗೆ, ತಾಯಣೆಗೂ ಅರ್ಥ ಆಯ್ತಾ ಇಲ್ಲ. ರೋಡ್ ಮಾತ್ರ ಬಾಂಬ್ ಆಗೈತೆ ಅನ್ಕೊಳ್ಳಿ. ನೋಡ್ತಾ ಇರ್ಬೋದು ಮುಂದೆ ಆಟೋ. ಲೈಕ್ ನೀವು ಗಾಡಿನೂ ಅಷ್ಟು ಕ್ಲೀನಾಗಿ ಮಡಿಕೊಂಡಿರಲ್ಲ, ಆಟೋ ಅಷ್ಟು ಕ್ಲೀನಾಗಿ ಮಡಿಕೊಂಡವ್ರೆ. ಈ ರೋಡ್ಗೆಲ್ಲ ಬಂದಿದ್ದು, ಹೌದು ಬಂದಿದ್ದು ಈ ರೋಡ್ಗೆ.
ಮೈಸೂರು ಎಲ್ಲ ಸ್ಟ್ರೈಟ್. ಕಾಪ್ಸ್ ಹಾಕೊಂಡು ಇಟ್ಟು ಆಡಿಸ್ತಾವ್ರಲ್ಲಿ. ಏನು ಇಷ್ಟು ಜನ ಕಾಪ್ಸು ಬ್ರೋ, ಹೆಂಗೆ ನೋಡ್ತಾ ಇರ್ಬೋದು. ಕ್ರಿಸ್ಮಸ್ ಇರೋದಕ್ಕೂ ಕೇರಳಲ್ಲಿ ಯಾವ್ಯಾವ ಥರ ಆಚರಿಸ್ತಾವ್ರು ಅಂದರೆ, ಚರ್ಚ್ ನೋಡ್ರೆ ಖುಷಿ ಆಗ್ಬಿಡ್ಬೇಕು, ಹಂಗೈತೆ. ಫಾರೆಸ್ಟ್ ಅಂದ್ಬಿಟ್ಟು ಫಾರೆಸ್ಟ್ ಒಳಗೆಲ್ಲ ಮನೆಗಳು ಮಾಡ್ಕೊಂಡವ್ರೆ. ಮತ್ತು ಅಲ್ಲಿ ನೋಡಿದ್ರೆ ಚೆಕ್ ಪೋಸ್ಟ್ ಇತ್ತು. ವಾಟ್ ಹ್ಯಾಪನಿಂಗ್ ಟು ಪೀಪಲ್? ಚಳಿ ಜಾಸ್ತಿ ಆಯ್ತು ಇಲ್ಲಿ. ವಿಲಾಸ್ ಅವೈಲಬಲ್. ಹೆವಿ ಚಳಿ ಐತೆ. ಮುಡ್ಡಿ ಮೇಲ್ಗಡೆ ಜಾಕೆಟ್ ಹಾಕೋಬಿಟ್ಟವನೆ. ಅವ್ನು ಸಣ್ಣ ಇರೋದಕ್ಕೆ ನೋಡಿ ಏನು ಬೇಕಾದ್ರೂ ಮಾಡ್ಬೋದು. ಯಾವುದು ಗುರು ಇವೆಲ್ಲ ರೋಡ್ಸು? ಕ್ರೇಜಿ ರೋಡ್. ಹೊಟ್ಟೆ ಹಸಿತಿದೆ. ಇನ್ನು ತಿಂಡಿ ಕೂಡ ತಿಂದಿಲ್ಲ ನಾವು. ಯಾವುದೋ ಮಿಸ್ ಐತಲ್ಲ ಇಲ್ಲಿ. ಈಗ ಜಸ್ಟು ತಿಂಡಿ ಮುಗಿಸ್ಕೊಂಡು ಹೊರಟು ಕೇರಳ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್. ಯಾವ ವೈಲ್ಡ್ ಲೈಫ್ ಕೋಣೆ ಏನೋ ಕಾಣಿಸ್ತಾ ಇಲ್ಲ ಇಲ್ಲಿ. ನಿನ್ನೆಯಿಂದ ಹುಡುಕ್ತಾನೇ ಇದ್ದೀವಿ. ನಮಗೂ ಮತ್ತು ಪ್ರಾಣಿಗೂ ಸ್ವಲ್ಪ ದೂರ ಇರಬೇಕು. ಸೊ ಏನೋ ಕಾಣಿಸ್ತಾನೆ ಇಲ್ಲಪ್ಪ. ಒಳ್ಳೆ ಕಾರ್ನರ್ಗಳು ತಗೊಂಡು ಕಾನ್ಫಿಡೆನ್ಸ್ ಎಲ್ಲ ಏನೋ ಆಗ್ಬಿಡೈತಿ ಇವತ್ತು. ಲೈಕ್ ಇನ್ನೊಂದು ಸ್ವಲ್ಪ ನಿದ್ದೆ ಬೇಕಾಗಿತ್ತೋ ಏನೋ, ನಿಜ ಗೊತ್ತಾಗ್ತಾಯಿಲ್ಲ. ಬಟ್ I don't know what's happening, but fog here happening. ನೋಡಿ ಕ್ರೇಜಿ ಅನ್ಕೊಳ್ಳಿ. ಅಲ್ಲಲ್ಲಿ ಲೈವ್ ಸ್ಟ್ರೀಮ್ಸ್. ಎಲ್ಲಿ ಓಮ್ ಅವರ ಕಾಣಿಸ್ತಾ ಇಲ್ವಲ್ಲ ನೋಡಿ. ಕ್ರೇಜಿ ರೋಡ್ಸ್, ಕ್ರೇಜಿ ಕಾರ್ನರ್ಸ್, ನೆಕ್ಸ್ಟ್ ಲೆವೆಲ್ ಗುರು. ಇನ್ನೂ ಎಷ್ಟೈತೆ ಗುರು ಕಾರ್ನರ್ ಇದು. ಇದರಲ್ಲಿ ಬೇರೆ ನನಗೆ ಹಿಂಗೆ ಮಲ್ಕೊಂಡು ಹಂಗಂಗೆ ಮಲ್ಕೊಳ್ಳೋ ಥರ ಆಯ್ತೈತೆ. ಲೈಕ್ ಎನರ್ಜಿನೇ ಇಲ್ಲ ಗಾಡಿ ಓಡ್ಸೋಕೆ ಯಾಕೋ ಇವತ್ತು. ನೆನ್ನೆ ಫುಲ್ ಜೋಶ್ ಇತ್ತು ನೆನ್ನೆ, ಬಟ್ ಕಾನ್ಫಿ ಆಗೈತೆ, ಏನು ಅನ್ನಿಸ್ತಾ ಇಲ್ಲ. ಬಟರ್ಫ್ಲೈಸ್ ಬಂತು. ಬಟರ್ಫ್ಲೈಸು ರೋಡಲ್ಲಿ ಬರ್ಬೇಕು ನೀವು ಆಡೋ ಆಟಕ್ಕೆ. ಅದು ಬಿಟ್ಟು ಯಾವುದೋ ಹುಡುಗಿನ ನೋಡಿದ ತಕ್ಷಣ ಬಟರ್ಫ್ಲೈ, ದಟ್ಸ್ ನಾಟ್ ಅ ಥಿಂಗ್ ಬ್ರೋ. ಊಟಿ ಏಟಿ ಒಂದು ಆನೆ ಗೀನೆ ಏನೂ ಕಾಣಿಸ್ತಾ ಇಲ್ವಲ್ಲ ಗುರು. ಎಲ್ಲ ಕಡೆ ವೈಲ್ಡು ಅವು ಇವು ಏನೇನೋ ಹಾಕೋರೆ ನೋಡಿ. ಇದೊಂದು ಯಾವುದೋ ಚೆಕ್ ಪೋಸ್ಟ್ ಐತೆ. 50 ಚೆಕ್ ಪೋಸ್ಟ್ಗಳವೆ ಇಲ್ಲಿ. ಆದರೆ ಪ್ರಾಣಿಗಳು ಮಾತ್ರ ಒಂದೂ ಇಲ್ಲ. 1-2 ಅವರಲ್ಲಿ ಊಟಿಗೆ ಹೋಗಬೇಕು. ಕೋತಿ ಸ್ಪಾಟ್ ಆಯಿತು ಗಾಯ್ಸ್. ಕೋತಿ ನೋಡಿ. ಟೀ ಪ್ಲಾಂಟೇಶನ್ಗಳು ಸ್ಟಾರ್ಟ್ ಆಯಿತು. ಅಂದರೆ ಗೊತ್ತಾಯ್ತಲ್ಲ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ನಮ್ಮ ಊಟಿ. ಏನು ನೆಮ್ಮದಿ ಹೇಳಿ. ಆರಾಮಾಗಿ ಸೋಲೋ ಗಾಡೀಲಿ ಈ ಥರ ಓಡಿಸ್ಕೊಂಡು ಹೋಗ್ತಾಯಿದ್ರೆ ಫುಲ್ ನೆಮ್ಮದಿ ಅಂದ್ಕೊಳ್ಳಿ. ಫುಲ್ ಚಿಲ್ಲಾಕ್ಸ್ಡ್. ಆದರೆ ಏನು ಗೊತ್ತಾ, ಒಂದು ಪ್ರಾಣಿನೂ ಸೈಟ್ ಆಗ್ತಾಯಿಲ್ಲ, ಅದೇ ಬೇಜಾರು. ಇನ್ನೊಂದು 100 ಕಿಲೋಮೀಟ್ರ್ ಹೋಗ್ತೀವಿ. ವೈಲ್ಡ್ ಲೈಫಲ್ಲಿ ಬೇಜಾರಿಲ್ಲ ನನಗೆ. ಫೈನಲಿ ಎನ್ ರೋಡ್ ಟು ಊಟಿ.
ಏನಪ್ಪ ಓಹೋ ಹೋ ಹೋ ಫಕ್ ಮ್ಯಾನ್ ಕ್ರೇಜಿ ಓಹೋ ಹೋ ಹೋ ಕ್ರೇಜಿ ಅಪ್ಸೆಟ್ ಆಗ್ಬಿಟ್ಟಿರೋದಪ್ಪ ಹೊಸ ಗಾಡಿ. ಅದಕ್ಕೇನೆ ಕಾರ್ನರ್ಸ್ ಒಳಗೆ ಹುಷಾರಾಗಿ ಓಡಿಸ್ರಿ, ಮತ್ತು ಈಕೋ ಗಾಡಿ ನೀಸ್ಕೋಬೇಡ್ರಿ ಸುಜುಕಿದು. ಬರೀ ಏರಿಯಲ್ಲಿ ಲೆಗೇಜ್ ಹಾಕೊಂಡು ಇಟ್ಟಾಡಕ್ಕೆ ಅಷ್ಟೇ ಅದು, ಹಿಂಗೆ ದಬಾಕೊಂಬಿಡುತ್ತೆ ಎಳ್ದಾಗ. ಸೊ ತುಂಬ ಕಷ್ಟ ಅದು. ಹೆಂಗೈತೆ ಗೊತ್ತಾ ಮಜಾ ಓಡ್ಸೋಕ್ಕಿಲ್ಲಿ. ನೋಡಿ ಇಲ್ಲಿ ಈ ಥರ ರೋಡ್ಗಳಿದ್ರೆ ತಿಕ್ಕ ಮುಚ್ಕೊಂಡು ಸ್ಲೋ ಮಾಡ್ಕೊಂಡು ಹೋಗ್ಬಿಡ್ಬೇಕು. ನನಗೇನಾಗಲ್ಲ ಪಾಪ, ಹೋಮ್ಗೆಲ್ಲ ಹೆವಿ ತೊಂದರೆ. ಓಂ ಇದು ನಾವು ಬಂದಿರೋ ರೋಡು. ಮೇಲ್ಗಡೆ ಒಂದು ಟ್ರಕ್ ಒಳಗೆ ಕಾಫಿ ಶಾಪ್ ಐತೆ, ಸೈಕಾಗಿ ಮಾಡ್ತಾನೆ ಶಿಷ್ಯ. ಬಾ, ಒಳ್ಳೆ ಕಾಫಿ ಸಿಗುತ್ತೆ ಮೇಲೆ. ಹಿಂಬಾಲಿಸು. ಇದೆಲ್ಲ R15 ಕವರ್ ಮಾಡ್ಬಿಟ್ಟಿದ್ದೀವಿ ಈ ರೋಡೆಲ್ಲ. ಅದಕ್ಕೆ ಮೆಮೊರೀಸ್ಗಳು ತುಂಬ ಇವೆ. ಹೆಂಗೈತೆ ನೋಡಿ ಬೆಟ್ಟ. ಕುರಂಜಲ್ ಪೀಕ ಇದು, ಅದೇ ಅನ್ಸುತ್ತೆ. ಚರ್ಚು ನೋಡ್ರಿ, ಎಲ್ಲ ರೆಡಿಯಾಗಿ ಬಂದು ಜಾಲಿ ಬೋ ಸಖತ್ತಾಗಿದ್ಲು ಹುಡುಗಿ. ಏನು ಕಾಂಪ್ಲಿಮೆಂಟ್ ಮಾಡೋಕ್ಕೇನು, ಏನು ಅವ್ರ ಜೊತೆ ಏನು ಮದುವೆ ಆಗಿ ಹೋಗ್ಬಿಡ್ತೀವ? ಇಲ್ವಲ್ಲ, ಕಾಂಪ್ಲಿಮೆಂಟ್ಸ್ ಅಷ್ಟೇ ಅವೆಲ್ಲ. ಆ್ಯಕ್ಟಿವ್ ಅಲ್ಲೇ ಟ್ರಿಪ್ಗಳು ಹಾಕ್ಬಿಟ್ಟವ್ರಪ್ಪ ಬಾಯ್ಸು ಎಲ್ಲ. ಇವತ್ತು ಮನೆಗೆ ಹೋಗ್ತಾ ಇರ್ತಾರೆ, ನಾವು ಇವತ್ತು ಊಟಿಗೆ ಹೋಗ್ತಾ ಇದ್ದೀವಿ. ಇದು ಎಕ್ಸಾಮ್ ಹಾಲಿಡೇಸ್ ನಮಗೆ ಕೊಟ್ಟಿರೋದು. KA ಬಾಯ್ಸ್. ಓಸತಿ ಬಂದಾಗ ಇಲ್ಲಿ ಮೇಲ್ಗಡೆ ಕಾಫಿ ಕುಡಿದಿದ್ದು, ಅಂದರೆ ಬರ್ಬೇಕಾದ್ರೆ, ಅಂದರೆ ಕೆಳಗಡೆ ಇಳಿಬೇಕಾದ್ರೆ ಹೋಟೆಲ್ ಗ್ರ್ಯಾಂಡ್ ವ್ಯೂ ಅಂತೆ. ಅಯ್ಯ, ಬೆಂಗಳೂರು ಟು ಊಟಿ ನಮ್ಮ ಬೆಂಗಳೂರು ಬಸ್ಸು.